ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ನಿನ್ನೆಯಷ್ಟೇ ಭ್ರಷ್ಟರ ವಿರುದ್ಧ ಇಡೀ ಭಾರತವನ್ನ ಒಗ್ಗೂಡಿಸಿದ ಅಣ್ಣಾ ಹಜಾರೆ ಬೆಂಗಳೂರಿಗೆ ಬಂದು ಒಬ್ಬ ಡಾಕ್ಟರನ್ನ ಭೇಟಿಯಾದರು. ಹಜಾರೆ ಅವರಂತಹ ಹೋರಾಟಗಾರರನ್ನ ಸೆಳೆದ ಆ ಗ್ರೇಟ್ ಡಾಕ್ಟರನ್ನ, ಅವರ ಸೇವೆಯನ್ನ ಪರಿಚಯ ಮಾಡಿಕೊಳ್ಳೋಣ. ಇಂತಹವರೆಲ್ಲ ಸುಮ್ಮನೆ ಗ್ರೇಟ್ ಆದವರಲ್ಲ. ಅಣ್ಣಾ ಹಜಾರೆ. ಇಡೀ ದೇಶ ಅವರಲ್ಲೀಗ ಗಾಂಧೀಜಿ ಅವರನ್ನ ಕಾಣ್ತಾ ಇದೆ. ಅಣ್ಣಾ ಹಜಾರೆ ಮಹಾತ್ಮ ಅವರಷ್ಟು ದೊಡ್ಡವರ ಅನ್ನೋ ಪ್ರಶ್ನೆಯನ್ನ ಪಕ್ಕಕ್ಕಿಡಿ. ಅವರು ಇಟ್ಕೊಂಡು ಹೊರಟಿರೋ ಒಂದು ಮಹತ್ತರವಾದ ಉದ್ದೇಶಕ್ಕೆ ನಾವೆಲ್ಲ ಒಂದಾಗಿದ್ದೀವಿ. ಭ್ರಷ್ಟರ ವಿರುದ್ಧ ಇಡೀ ದೇಶವನ್ನ ಒಗ್ಗೂಡಿಸಿದ ಆ ಅಣ್ಣಾ ಹಜಾರೆ ಬೆಂಗಳೂರಿಗೆ ಬಂದು ಮೊದಲು ಭೇಟಿ ಮಾಡಿದ್ದು ಇವರನ್ನ, ದಿ ಗ್ರೇಟ್ ಡಾಕ್ಟರ್ ರಮಣರಾವ್ ಅವರನ್ನ. ಡಾಕ್ಟರ್ ರಮಣರಾವ್ ಬೆಂಗಳೂರಿನ ನೂರಾರು ವೈದ್ಯರಂತೆ ಇವರು ಒಬ್ಬರಾಗಿದ್ರೆ ಅಣ್ಣಾ ಹಜಾರೆಯವರು ಕಣ್ಣೆತ್ತಿಯೂ ನೋಡ್ತಿರ್ಲಿಲ್ವೇನೋ. ಆದರೆ ಇವರು ನಿಜಕ್ಕೂ ಗ್ರೇಟ್ ಡಾಕ್ಟರ್. ಎಲ್ಲ ಹಣದಾಹಿ ಡಾಕ್ಟರ್ಗಳ ಹಾಗಲ್ಲ. ಸುಮ್ಮನೆ ನೋಡಿ, ನಮ್ಮ ಅಕ್ಕಪಕ್ಕನೇ ಎಷ್ಟೊಂದು ಜನ ಡಾಕ್ಟರ್ಗಳಿದ್ದಾರೆ. ಆದರೆ ಹಳ್ಳಿಗಳಿಗೆ ಹೋಗಿ ಕೆಲಸ ಮಾಡ್ರಿ ಅಂದ್ರೆ ಅಲ್ಲಿಗೆ ಹೋಗೋದಿಕ್ಕೆ ಹಿಂದೇಟು ಹಾಕ್ತಾರೆ. ಕಾರಣ ಆ ಡಾಕ್ಟರ್ಗಳಿಗೆಲ್ಲ ಚೆನ್ನಾಗಿ ಗೊತ್ತು, ಹಳ್ಳಿಯಲ್ಲಿ ದುಡ್ಡಿಲ್ಲ, ಹಳ್ಳಿಗರಲ್ಲಿ ದುಡ್ಡಿಲ್ಲ. ಆದರೆ ರಮಣರಾವ್ ಅವರಿಗೆ ಇನ್ನೂ ಚೆನ್ನಾಗಿ ಗೊತ್ತು, ಹಳ್ಳಿಗಳಲ್ಲಿ ಹಣ ಇಲ್ಲದ ಕಾರಣಕ್ಕಾಗಿಯೇ ಅವರನ್ನ ಕಾಯಿಲೆಗಳು ಮುತ್ತಿಕೊಳ್ಳುತ್ತವೆ. ಸಣ್ಣದೊಂದು ಕಾಯಿಲೆಗೆ ಚಿಕಿತ್ಸೆ ಸಿಕ್ಕದೆ ಹೋದ್ರೆ ಅದು ದೊಡ್ಡದಾಗಿ ಎಷ್ಟೋ ಜನ ಬಡವರು ಅಕ್ಷರಶಃ ಭಿಕ್ಷುಕರಾಗುವ ಪರಿಸ್ಥಿತಿಗೆ ತಲುಪ್ತಾರೆ ಅನ್ನೋದು. ಅದಕ್ಕಾಗಿಯೇ ರಮಣರಾವ್ ಹಳ್ಳಿಗೆ ಹೋಗ್ತಾರೆ. ಈ ಕಾರಣದಿಂದಾಗಿಯೇ ರಮಣರಾವ್ ಅಣ್ಣಾ ಹಜಾರೆ ಅವರ ಕಣ್ಣಿಗೆ ಬಿದ್ದಿದ್ದು. ರಮಣರಾವ್ ಅವರ ಹಳ್ಳಿ ಜನರ ಸೇವೆ ಒಂದೆರಡು ದಿನಗಳ ಕಥೆಯಲ್ಲ, 3 ದಶಕಗಳಿಗಿಂತಲೂ ದೊಡ್ಡದು. ಇವರು ತಾವು ಕೊಡೋ ಚಿಕಿತ್ಸೆಗೆ ಹಣ ಪಡೆಯೋದಿಲ್ಲ. ಚಿಕಿತ್ಸೆ ಮತ್ತು ಔಷಧ ಎಲ್ಲವೂ ಉಚಿತ. ಅಣ್ಣಾ ಕೂಡ ಇವರಂತೆಯೇ ತಮ್ಮ ಗಾಂಧಿ ಗ್ರಾಮದ ಕಲ್ಪನೆಯನ್ನು ಪುಟ್ಟ ಹಳ್ಳಿಯೊಂದರಲ್ಲಿ ಬಿತ್ತಿ ಬೆಳೆದವರು, ಯಶಸ್ಸು ಕಂಡವರು. ಹೀಗಾಗಿ ಬೆಂಗಳೂರಿಗೆ ಬಂದ ಗಾಂಧಿವಾದಿ ಅಣ್ಣಾ ಹಜಾರೆ ಮೊದಲು ಕಂಡಿದ್ದು ಡಾಕ್ಟರ್ ರಮಣರಾವ್ ಅವರನ್ನ. ಟಿ ಬೇಗೂರಿಗೆ ಬಂದು ರಮಣರಾವ್ ಅವರ ವಿಲೇಜ್ ಕ್ಲಿನಿಕ್ಗೆ ಭೇಟಿ ಕೊಟ್ಟಾಗ ಅಣ್ಣಾ ಅವರೊಂದಿಗೆ ನೂರಾರು ಜನ ಸೇರಿದ್ರು. ರಮಣರಾವ್ ಅವರ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡಿದ್ರು. डॉक्टर साहब काम कर रहे हैं इधर, तो मेरी अपेक्षा है टी बेगूर गांव में भी ऐसे एक मॉडल विलेज खड़ा करना. मॉडल विलेज ನಾನು ಇಲ್ಲಿ ಬಂದಿದ್ದೇನೆ, ಡಾಕ್ಟರ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಟಿ ಬೇಗೂರಲ್ಲೂ ಸಹ ಒಂದು ಮಾದರಿ ಗ್ರಾಮವನ್ನು ಉತ್ಪತ್ತಿ ಮಾಡಬೇಕು ಅಂತ ನನ್ನ ಅಪೇಕ್ಷೆ. ಹೌದು, ಅಣ್ಣಾ ಹೇಳಿದಂತೆ ಡಾಕ್ಟರ್ ರಮಣರಾವ್ ನಿಸ್ವಾರ್ಥ ಸೇವಕ. ಕಾರ್ಪೊರೇಟ್ ರೇಂಜಿಗೆ ತಲುಪಿರುವ ಇಂದಿನ ವೈದ್ಯಕೀಯ ರಂಗದಲ್ಲಿ ಡಾಕ್ಟರ್ ರಮಣರಾವ್ರಂಥ ವೈದ್ಯರು ಅಪರೂಪದಲ್ಲಿ ಅಪರೂಪ. ಅಣ್ಣಾ ಹಜಾರೆ ಭೇಟಿ ಕುರಿತು ಡಾಕ್ಟರ್ ರಮಣರಾವ್ ಆಡಿದ ಮಾತು ಇದು. ಅವರು ನಮ್ಮಲ್ಲಿ ಬರೋದೇ ಮಹಾತ್ಮ ಗಾಂಧಿ ನಮ್ಮ ಮನೆಗೆ ಬರೋ ಅಂಥ ಒಂದು ಫೀಲಿಂಗ್ ನಮ್ಮ ಮನಸ್ಸಲ್ಲಿ ಬರುತ್ತೆ. ನಮ್ಮ ಮನಸ್ಸಲ್ಲಿ ಒಂದು ಕುತೂಹಲ, ಒಂದು ಉತ್ಸಾಹ. ಇಂಥ ಒಂದು ಮಹಾ ವ್ಯಕ್ತಿ ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧಿ ಆದಮೇಲೆ ಇಂಥ ಸ್ಪಾಟ್ಲೆಸ್ ಮನುಷ್ಯ, ಇವರು ಐಡಿಯಾಸ್ ಏನು, ಇವರು ಪ್ರಸ್ತುತ ಅವರು ಮಾಡೋ ಅಂಥ ಒಳ್ಳೆ ಒಳ್ಳೆ ಕಾರ್ಯಗಳು, ಅದು ಹಳ್ಳಿಗಳಲ್ಲಿ ಇವರು ಭಾಳ ಎಷ್ಟೊಂದು ಪ್ರೋಗ್ರೆಸ್ ತಂದು ತೋರಿಸಿದ್ದಾರೆ. ಸೊ ಅಂಥವರು ನಮ್ಮ ಹಳ್ಳಿಗೆ ಬರ್ತಾ ಇದ್ದಾರೆ ಅಂದರೆ ನಮಗೆ ಭಾಳ ಹೆಮ್ಮೆ. ನಮ್ಮನ್ನು ಚೂಸ್ ಮಾಡಿಕೊಂಡು, ನಮ್ಮನ್ನು, ನಮ್ಮ ಊರನ್ನು, ನಮ್ಮ ಕೆಲಸವನ್ನು ಅವರು ಮನಸ್ಸಲ್ಲಿ ಇಟ್ಕೊಂಡು, ನಾನು ಡೈರೆಕ್ಟಾಗಿ ಅವರು ಏರ್ಪೋರ್ಟಿಂದ ಡೈರೆಕ್ಟಾಗಿ ನಮ್ಮ ಹತ್ರ ಬರ್ತಾ ಇದ್ದಾರೆ ಅಂದರೆ ನಮಗೆ ಭಾಳ ಹೆಮ್ಮೆ ಪಡೋವಂಥ ವಿಚಾರ, ಮರೆಯಲಾರದಂಥ ವಿಚಾರ. ನಾನೇ ಅಲ್ಲ, ನನ್ನ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ನಾನು ಹೇಳ್ಕೊಳ್ಳುವಂಥ ಒಂದು ಸ್ಪೆಷಲ್ ವಿಶೇಷ ಇದು. ನಮ್ಮ ಊರಲ್ಲಿ ಪರಿವರ್ತನೆ ಬರುತ್ತೆ, ನಮ್ಮ ಊರಲ್ಲಿರೋ ಜನದಲ್ಲಿ ಪರಿವರ್ತನೆ ಬರುತ್ತೆ, ನಮ್ಮ ಊರು ಖಂಡಿತ ಇನ್ನೊಂದಷ್ಟು ಉದ್ಧಾರ ಆಗುತ್ತೆ ಅನ್ನೋ ಒಂದು ಭಾವನೆ ನನ್ನ ಮನಸ್ಸಲ್ಲಿದೆ. ಡಾಕ್ಟರ್ ರಮಣರಾವ್ ಪ್ರತಿ ಭಾನುವಾರ ತಮ್ಮ ಕ್ಲಿನಿಕ್ಗೆ ಬೀಗ ಜಡಿದು ತುಮಕೂರು ರಸ್ತೆಯ ಟಿ ಬೇಗೂರಿಗೆ ಹಾಜರಾಗಿ ಬಿಡ್ತಾರೆ. ಅಲ್ಲಿ 10 ಹಳ್ಳಿಗಳ ಬಡಜನಕ್ಕೆ ಉಚಿತ ವೈದ್ಯಕೀಯ ಚಿಕಿತ್ಸೆ ನೀಡ್ತಾರೆ, ಉಚಿತ ಔಷಧಿ ವಿತರಿಸ್ತಾರೆ. ರಮಣರಾವ್ ಈ ಪವಿತ್ರ ಸೇವೆಗೆ ಅಂತಾನೆ ಬೆಂಗಳೂರಿನಲ್ಲಿ ವಿಲೇಜ್ ಕ್ಲಿನಿಕ್ ಮಾಡಿ ಸುತ್ತಮುತ್ತಲ 10 ಹಳ್ಳಿಗಳಿಗೆ ದೇವರಾಗಿದ್ದಾರೆ.